ಮಹಾರಾಜರೇ, ನಾನು ನನ್ನ ಅಖಂಡ ಬುದ್ಧಿಯನ್ನ ಪ್ರಯೋಗಿಸಿ ಈ ಮಡಿಕೆಯನ್ನು ತುಂಬಿ ತಂದಿದ್ದೇನೆ. ಬುದ್ಧಿಯನ್ನು ತುಂಬಿದ್ದೇನೆ. ಮಹಾರಾಜರೇ, ಎಲ್ರಿಗೂ ಗೊತ್ತಿದೆ, ಬಾದಾಮಿಯ ಸೇವನೆ ಮಾಡೋದ್ರಿಂದ ಬುದ್ಧಿಯ ಕ್ಷಮತೆ ಹೆಚ್ಚುತ್ತೆ. ಹಾಗಾಗಿ ಮಡಿಕೆಯನ್ನು ಬುದ್ಧಿಯಿಂದ ತುಂಬಿದೆ. ಗುರುಗಳೇ, ಬಾದಾಮಿ ಸೇವನೆಯನ್ನ ಯಾರು ಮಾಡ್ತಾರೆ ಅಂತ ಅಂದ್ರೆ ಯಾರಿಗೆ ಕಡಿಮೆ ಬುದ್ಧಿ ಇರುತ್ತೋ ಅವರು. ಹಾಗಾಗಿ ಈ ನಿಮ್ಮ ಪ್ರಯತ್ನವನ್ನ ಸ್ಥಗಿತಗೊಳಿಸ್ತಾ ಇದ್ದೀವಿ. ಯಾಕೆ ಮಹಾರಾಜ್ರೆ, ಒಂದ್ ವೇಳೆ ನಾವು ಈ ಬಾದಾಮಿಯನ್ನ ಸುಲ್ತಾನ್ ಅವ್ರು ಕಳಿಸಿದ್ರೆ ಅವ್ರಿಗೇನನ್ಸುತ್ತೆ ಅಂದ್ರೆ ಅವ್ರಿಗೆ ನಾವು ಬುದ್ಧಿ ಕಡಿಮೆ ಇದೆ ಅಂತ ಕಳಿಸ್ತಾ ಇದೀವಿ ಅನ್ಕೋತಾರೆ. ಮಂತ್ರಿಗಳ ಮಾತು ಸರಿ ಇದೆ, ನಮಗೂ ಹಾಗೆ ಅನಿಸುತ್ತದೆ. ಗುರುಗಳೇ, ನೀವು ಇನ್ ಮುಂದೆ ಬಾದಾಮಿ ತಿನ್ನೋದನ್ನ ನಿಲ್ಲಿಸ್ಬಿಡಿ. ಯಾಕೆಂದ್ರೆ ಎಲ್ಲಾರ್ಗೂ ಗೊತ್ತಾಗುತ್ತೆ ನಿಮ್ಗೆ ಬುದ್ಧಿ ಕಡಿಮೆ ಇದೆ ಅಂತ. ಹುಜೂರ್, ನಾನು ಭಾವಿಸುತ್ತೇನೆ ಒಂದು ಮಡಿಕೆ ಬುದ್ಧಿ ತಯಾರಾಗಿದೆ ಅಂತ. ನೋಡಿ ಆದರಣೀಯರೇ, ನಿಮ್ಮ ಸುಲ್ತಾನರ ಕೋರಿಕೆ ಏನಿದೆ ಇದು ಅಸಂಭವ ಅಂತ ಅನಿಸ್ತಾ ಇದೆ. ಯಾ ಮೇರೆ ಮೌಲಾ, ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾರು ಕೂಡ ಚತುರ ಬುದ್ಧಿವಂತ ವ್ಯಕ್ತಿಗಳಿಲ್ಲವೇ? ಬರೀ ಒಂದು ಖಾಲಿ ಮಡಿಕೆಗೆ ಬುದ್ಧಿ ತುಂಬ ವ್ಯವಸ್ಥೆ ಮಾಡೋದಿಕ್ಕೆ? ಮಹಾರಾಜ್ರೆ, ಪಂಡಿತ ರಾಮಕೃಷ್ಣ ಬುದ್ಧಿ ತುಂಬಿದ ಮಡಿಕೆಯನ್ನ ರಾಜದರ್ಬಾರಿಗೆ ತಗೊಂಡ್ ಬರೋದಿಕ್ಕೆ ಅನುಮತಿ ಕೇಳ್ತಿದ್ದಾರೆ. ಖಂಡಿತ ಮಂತ್ರಿಗಳೇ, ಖಂಡಿತ ಅವರಿಗೆ ಬರೋದಕ್ಕೆ ಹೇಳಿ. ಆಗ್ಲಿ ಮಹಾರಾಜ್ರೆ. ನೋಡಿದ್ರ ಗುರುಗಳೇ, ಈ ಕಪಟಿ ರಾಮ ಬುದ್ಧಿಯಿಂದ ತುಂಬಿರೋ ಮಡಿಕೆನ ತಗೊಂಡು ಬಂದ. ಪ್ರಣಾಮಗಳು ಮಹಾಪ್ರಭು. ಜನಾಬ್, ಈ ಮಡಿಕೆ ಒಳಗಡೆ ಏನಿದೆ? ಅದೇ ನಿಮ್ ಸುಲ್ತಾನ್ರು ನಮ್ ಮಹಾರಾಜರ ಹತ್ರ ಕೇಳಿದಾರಲ್ವಾ, ಅದನ್ನೇ ತಗೊಂಡ್ ಬಂದಿದ್ದೀನಿ ನಾನು. ಬುದ್ಧಿ. ಮಹಾಪ್ರಭು, ನಿಮ್ಮೆದ್ರು ತಂದಿದ್ದೀನಿ ಬುದ್ಧಿಯಿಂದ ತುಂಬಿರೋ ಮಡ್ಕೆ. ನಾನ್ ನಿಮ್ಮ ಹತ್ರ ವಿನಂತಿ ಮಾಡ್ಕೋತಿದ್ದೀನಿ, ನೀವು ನಿಮ್ಮ ಕೈಯಾರೆ ಸ್ವಯಂ ಈ ಬುದ್ಧಿಯಿಂದ ತುಂಬಿರೋ ಮಡ್ಕೆನ ಬನ್ನೆ ಖಾನ್ ಅವರಿಗೆ ಉಡುಗೊರೆ ಹಾಕೊಡಿ. ಶಿವ 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 ಶಿವ. ಮಹಾರಾಜರೇ, ಪಂಡಿತ್ ರಾಮಕೃಷ್ಣ ಅದು ಯಾರನ್ನ ವಧೆ ಮಾಡಿ ಅವರ ತಲೆಯನ್ನ ಕತ್ತರಿಸಿ ಮಡಿಕೆ ಒಳಗೆ ತಂದಿದ್ದಾನೋ ಗೊತ್ತಿಲ್ಲ. ಮತ್ತೆ ಈ ಮಡಿಕೆ, ಈ ಪಾಪವನ್ನ ತುಂಬಿರುವಂತ ಮಡಿಕೆ ದಯವಿಟ್ಟು ನಿಮ್ಮ ಕೈಯಿಂದ ಸ್ಪರ್ಶಿಸಬೇಡಿ. ನನ್ನ ಪ್ರಕಾರ ಹೇಳೋದಾದ್ರೆ ಮಹಾರಾಜರೇ, ದಯವಿಟ್ಟು ಈ ಮಡಿಕೆ ಮೇಲಿರುವಂತ ಬಟ್ಟೆಯನ್ನು ಸರಿಸಿ ಒಮ್ಮೆ ಅವಲೋಕನ ಮಾಡಬೇಕು ಅಂತ ಹೇಳ್ತೀನಿ. ಒಂದು ವೇಳೆ ಬೇರೆ ಯಾವುದೇ ರೀತಿಯಾದಂತ ಪದಾರ್ಥವಿದ್ರೆ ಸಹ ಸುಲ್ತಾನ ಮುಂದೆ ಅನರ್ಥವಾಗುತ್ತೆ. ಮಹಾಪ್ರಭು, ನಾನು ವಿನಂತಿ ಏನಂದ್ರೆ ನೀವು ಮಾತ್ರ ಇದನ್ನ ಸ್ವಯಂ ಆಗಿ ನೋಡ್ಬೇಕು. ಉಚಿತವಾದ ಮಾತು ಪಂಡಿತ ರಾಮಕೃಷ್ಣ, ತೆಗೆದುಕೊಂಡು ಬನ್ನಿ, ನಾವೇ ನೋಡುತ್ತೇವೆ. ಪಂಡಿತ ರಾಮಕೃಷ್ಣ, ಇದೇನು ಮಾಡಿದಿರಿ ನೀವು? ಬನ್ನೆ ಖಾನ್, ತೆಗೆದುಕೊಳ್ಳಿ. ನಿಮ್ಮ ಸುಲ್ತಾನರಿಗೆ ನಮ್ಮ ಕಡೆಯಿಂದ ಉಡುಗೊರೆ, ಬುದ್ಧಿ ತುಂಬಿದ ಮಡಿಕೆ. ಹಾಗೂ ನೆನಪಿರಲಿ, ಈ ಮಡಿಕೆ ಕೇವಲ ಸುಲ್ತಾನರ ಮುಂದೆಯೇ ಪ್ರಸ್ತುತವಾಗಬೇಕೆಂದು. ಜಿ ಹುಜೂರ್. ಹುಜೂರ್, ಈಗ ನಾವು ಹೋಗೋದಿಕ್ಕೆ ಅನುಮತಿಯನ್ನ ಕೊಡಿ. ಸಲಾಂ ಹುಜೂರ್. ಮಹಾರಾಜರೇ, ಪಂಡಿತ್ ರಾಮಕೃಷ್ಣ ಈ ಮಡಿಕೆಯಲ್ಲಿ ಅಂತದ್ದೇನಿಟ್ಟಿದ್ದಾನೆ? ನೀವು ಸಹ ಆಶ್ಚರ್ಯವಾದ್ರಿ. ಗುರುವರ್ಯ, ನಾನು ಅದೇ ತರದ ಇನ್ನೊಂದು ಮಡಿಕೆನ ತಯಾರು ಮಾಡಿಟ್ಟಿದ್ದೀನಿ. ಅದರಲ್ಲಿ ಬುದ್ಧಿ ತುಂಬಿದೆ. ನಾನು ಅದನ್ನ ನಾಳೆ ರಾಜ್ಯಸಭೆಗೆ ತಗೋಬರ್ತೀನಿ. ಅವಾಗ ನಿಮಗೆಲ್ಲರಿಗೂ ಕೂಡ ಗೊತ್ತಾಗತ್ತೆ
ನಾನದನ್ನ ಹೇಳೋದ್ಕಿಂತ ನೀವೇ ನಿಮ್ ಕಣ್ಣಾರೆ ನೋಡಿದ್ರೆ ಚೆನ್ನಾಗಿರತ್ತಲ್ವಾ? ಆದ್ರೆ ನಿಮ್ಗಿಂತಾನು ಮೊದ್ಲು ಸುಲ್ತಾನ್ರೆ ಅದನ್ನ ಮೊದಲು ನೋಡ್ಲಿ. बर्दाश्त से बाहर बाबा. ಮುಖ ಸುಕ್ಕಗಟ್ಟಿದೆ ನಂದು. 2 ದಿವಸದಿಂದ ನನ್ನ ಹೊಟ್ಟೆ ಹಗುರ ಆಗಿಲ್ಲ ಬಾಬಾ. ನೀವು ಇಡೀ ಜಗತ್ತಿನ ಭೂತ ಭವಿಷ್ಯವನ್ನ ತಿಳ್ಕೊಳ್ತೀರಾ, ನಕ್ಷತ್ರಗಳ ಬಗ್ಗೆ ಎಲ್ಲ ತಿಳ್ಕೊಳ್ತೀರಾ. ಮೆಹರ್ಬಾನಿ ಮಾಡಿ ನಕ್ಷತ್ರಗಳಿಂದ ಅದನ್ನ ಕೇಳಿ ತಿಳ್ಕೊಂಡು ಈ ಮಲಬದ್ಧತೆಯಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೆ ಅಂತ ಹೇಳಿ. ಅಲ್ಲ ಹುಜೂರ್, ನಾವು ಮಾಡಿದ ತಪ್ಪಿಗೆ ಕ್ಷಮೆ ಇರ್ಲಿ. ಇದರಲ್ಲಿ ಯಾವುದೇ ನಕ್ಷತ್ರಗಳ ತಪ್ಪಿಲ್ಲ. ಇಷ್ಟು ದಿನ ಆದ್ರೂ ಕೂಡ ನೀವು ಯಾರಿಗೂ ಶಿಕ್ಷೆಯನ್ನು ವಿಧಿಸ್ಲಿಲ್ವಲ್ಲ, ಅದಕ್ಕೆ ಈ ತರ ಆಗಿದೆ. ಅದು ನಿಮ್ಗೆ ಅಭ್ಯಾಸ ಅಲ್ವಾ? ನೀವ್ ಯಾರನ್ನಾದ್ರೂ ಬೈಯೋವರೆಗೂ ನಿಮಗ್ ನೆಮ್ಮದಿನೇ ಸಿಗಲ್ಲ. ನಿಮ್ಗೆ ನೆಮ್ಮದಿನೇ ಇಲ್ಲ ಅಲ್ವೇ? ನಿಮ್ದಕ್ಕೆ ಹೊಟ್ಟೆಗೆ ನೋವು ಬರುತ್ತೆ. ಸರಿಯಾಗಿ ಹೇಳ್ತಿದ್ದೀರಾ ಬಾಬಾ, ನೀವು ಸರಿಯಾಗಿ ಹೇಳ್ತಿದ್ದೀರಾ. ಆದ್ರೆ ಸಜಾ ಕೊಡೋದಿದ್ರು ಯಾರಿಗ್ ಕೊಡೋದು ಹೇಳಿ? ನಮ್ಮ ಸಲ್ತನತ್ ನಮ್ಮಿಂದಾನೇ ಬದುಕಿದೆ. ಎಲ್ರು ಎಷ್ಟು ಎಚ್ಚರವಾಗಿದ್ದಾರೆ ಅಂದ್ರೆ ತಪ್ಪು ಮಾಡೋದ್ ಬಿಡಿ, ನಮ್ ಕೆಲ್ಸದಲ್ಲಿ ಮೂಗ್ ಕೂಡ ತೋರಿಸೋದಿಲ್ಲ. 2 ದಿವಸ ಆಗಿದೆ ಬಾಬಾ, 2 ದಿವಸ. ಸಿಪಾಯಿನ ಕಳಿಸಿದ್ದೆ ಯಾರನ್ನಾದ್ರೂ ಕರ್ಕೊಂಬ ಬೈಯೋದಕ್ಕೆ ಅಂತ, ಆದ್ರೆ ಇನ್ನೂ ಬರ್ಲಿಲ್ಲ. ಹುಜೂರ್, ಹುಜೂರ್, ಇವನು ಖಾಲಿದ ಬಟ್ಟೆ ಹೋಗ್ಯವನು. ಇವನು ತಪ್ಪು ಮಾಡಿದಾನೆ. ತಪ್ಪ? ಸುಭಾನಲ್ಲ, ಏನ್ ತಪ್ಪು ಮಾಡಿದಾನೆ ಇವನು? ಹುಜೂರ್, ನೀವು ಇಷ್ಟಪಡುವ ಮಕ್ಮಲಿ ಬಟ್ಟೆಯನ್ನ ಇವನು ತೊಳೆಯುವಾಗ ಹಾಳು ಮಾಡಿದ್ದಾನೆ. ಬರ್ದಾಶ್ ಕೆ ಬಾಹರ್. ಖಾಲಿದ್ ಮಿಯಾ, ಧನ್ಯವಾದ. ಹೃದಯದಿಂದ ಶುಕ್ರಿಯಾ ಹೇಳ್ತಾ ಇದ್ದೀನಿ. ನಿನಗೆ ಸಜಾ ಸಿಗುತ್ತೆ ಬಾಬಾ. ಈ ಗುಣೆಗಾರನಿಗೆ 10 ಚಾಟಿ ಇಟ್ಕೊಡಿ. ಬಾಬಾ ಏನೂ ಆಗ್ತಾ ಇಲ್ಲ. 10 ಅಲ್ಲ, 50 ಚಾಟಿ ಏಟನ್ನು ಕೊಡಿ. ಹೀಗ್ ಮಾಡಿ 50 ಅಲ್ಲ 100 ಚಾಟಿ ಎಣ್ಣೆ ಇವನು ಕೊಡಿ. ಸುಬಾನಲ್ಲ, ಸ್ವಲ್ಪ ಸುಲಭ ಆಗ್ತಿದೆ ಬಾಬಾ. ಇವನಿಗೆ ಉಲ್ಟಾ ನೇತಾಕಿ ಚಾಟಿ ಏಟ್ನ ಕೊಡಿ. ಸುಬಾನಲ್ಲ, ಸುಬಾನಲ್ಲ. ಈಗ ನಾವು ಸ್ವಲ್ಪ ಹೊತ್ತಿನವರೆಗೂ ಆಜ್ಞೆ ಕೇಳ್ತೀವಿ. ಈ ಖುಷಿ ನಮಗೆ ಬರ್ದಾಶ್ಗೆ ಬಾಹರ್ ಇದೆ. ಅಲ್ಲ, आदाब अर्ज करता हूँ फकीर बाबा. आदाब. आदाब सुल्तान. ಇದರಲ್ಲೇನಿದೆ? ಅದೇ ಸುಲ್ತಾನ್, ನೀವು ವಿಜಯನಗರದಿಂದ ಏನ್ ತರಕ್ ಹೇಳಿದ್ರೋ, ಬುದ್ಧಿ ತುಂಬಿರೋ ಮಡಿಕೆ. ಸುಬಾನಲ್ಲಾಹ್. ಮಡಿಕೆಗೆ ಸಮನಾಗಿರುವಂತಹ ಕಲ್ಲಂಗಡಿ ಮಡಿಕೆಯ ಒಳಗಿನ ತೋರಿಸಿ ಬಾಬಾ. ಫಕೀರ್ ಅವ್ರಿಗೆ ತೋರಿಸಿ.
ಬನ್ನೆ ಖಾನ್ ಅವ್ರಿಗೆ ತೋರಿಸಿ, ಇಡೀ ದರ್ಬಾರ್ಗೆ ತೋರಿಸಿ. ಇದೇನ್ ಹುಜೂರ್, ನೀವು ವಿಜಯನಗರದಿಂದ ಮಡಿಕೆಯಲ್ಲಿ ಬುದ್ಧಿಯನ್ನ ಕೇಳಿದ್ರಿ, ಆದ್ರೆ ಅವರು ಕಲ್ಲಂಗಡಿ ಹಣ್ಣನ್ನ ತುಂಬಿ ಕಳಿಸಿದ್ದಾರೆ. ನಿಜವಾಗ್ಲೂ ಇದೊಂದು ದೊಡ್ಡ ಅವಮಾನ ಹುಜೂರ್. ಇಲ್ಲ ಬನ್ನೆ ಖಾನ್, ನಿಮಗಿದು ಅರ್ಥ ಆಗ್ತಾ ಇಲ್ಲ. ಇದು ಬುದ್ಧಿನೇ ಆಗಿದೆ. ಕರಿಷ್ಮಾ, ಇದು ಕರಿಷ್ಮಾ, ಬುದ್ಧಿವಂತಿಕೆಯ ಪ್ರತಿಬಿಂಬವಿದು. ಅದ್ಹೇಗೆ ಹುಜೂರ್? ನಿನ್ನ ಅಕಲ್ನ ಸ್ವಲ್ಪ ಓಡ್ಸು ಬನ್ನೆ ಖಾನ್. ಮಡಿಕೆಗೆ ಸಮನಾದ ಕಲ್ಲಂಗಡಿ ಮಡಿಕೆಗೆ ಅಂದರ್ ಹೇಗೆ ಹಾಕಿರಬಹುದು? ನೀವು ಸರಿಯಾಗಿ ಹೇಳಿದ್ರಿ ಹುಜೂರ್. ಹುಜೂರ್, ಅವರು ಇದ್ರ ಜೊತೆಗೆ ಒಂದು ಪತ್ರ ಕೂಡ ಕಳಿಸಿದ್ದಾರೆ. ಸುಲ್ತಾನ್, ಬುದ್ಧಿ ತುಂಬಿರುವಂತಹ ಮಡಿಕೆ ಪ್ರಸ್ತುತವಿದೆ. ನಿಮ್ಮಿಂದ ಸಾಧ್ಯವಾದರೆ ಅದನ್ನ ಮಡಿಕೆಯಿಂದ ಹೊರಗೆ ತೆಗಿರಿ. ಅದನ್ನ ತೆಗಿಬೇಕಾಗಿರೋದು ಮಡಿಕೆನ ಒಡಿದೇನೆ. ಮಡಿಕೆ ಏನಾದ್ರೂ ಒಡೆದು ಹೋದ್ರೆ ಆಗ ಅದರ ಅರ್ಥ ಏನಾಗುತ್ತೆ ಅಂದ್ರೆ ಆ ನಿಮ್ಮ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ ಅಂತ. ಹುಜೂರ್, ಏನ್ ವಿಷಯ? ನೀವ್ ಯಾಕೆ ನಗ್ತಾ ಇದ್ದೀರಾ? ಸೇರಿಗೆ ಸವಾ ಸೇರು. ಇದ್ರ ಬಗ್ಗೆ ನಾನು ಕೇಳಿದ್ದೆ ಬಾಬಾ. ಆದರೆ ಆ ಮಹಾರಾಜ ಕೃಷ್ಣದೇವರಾಯರು ಬುದ್ಧಿಯ ಪರ್ವತವನ್ನೇ ನನ್ನ ಕಡೆಗೆ ಎಸ್ತಿದ್ದಾರೆ. ಜಹೀಂ, ಯಾರು ಆ ಅಕಲ್ಮಂದ್ ವ್ಯಕ್ತಿ ಇಂತಹ ಅದ್ಭುತವಾದ ಕೆಲಸನ ಮಾಡಿರೋದು? ಕಲ್ಲಂಗಡಿನ ಆ ಮಡಿಕೆ ಒಳಗೆ ಅವರು ಹೇಗೆ ಹಾಕಿರಬಹುದು? ಇದನ್ನ ತಿಳ್ಕೊಳ್ಳೋದು ನಮಗೆ ಬರ್ದಾಶ್ಗೆ ಬಾಹರ್ ಆಗಿದೆ. ಬರ್ದಾಶ್ಗೆ ಬಾಹರ್. ಪಂಡಿತ ರಾಮಕೃಷ್ಣ, ನಾವು ಚಕಿತರಾಗಿದ್ದೇವೆ. ನೀವು ಈ ಕಲ್ಲಂಗಡಿಯನ್ನು ಈ ಮಡಿಕೆಗೆ ಹೇಗೆ ಹಾಕಿದಿರಿ? ಅದು ಮಡಿಕೆಯನ್ನು ಒಡೆಯದೆ. ನೀವು ಹೇಳಬಹುದೇ ಈ ಕಲ್ಲಂಗಡಿ ಮಡಿಕೆಗೆ ಹೇಗೆ ಹಾಕಿದಿರಿ ಎಂದು? ಮಹಾಪ್ರಭು, ಇದಂತೂ ಸುಲಭದ ಮಾತು, ಯಾವುದು ಕೂಡ ಅಸಾಧ್ಯ ಇಲ್ಲ. ನಾನೀ ಮಡಿಕೆಯಲ್ಲಿ ಕಲ್ಲಂಗಡಿಯನ್ನ ಹಾಕಿಲ್ಲ, ಬೆಳೆಸಿದ್ದೀನಿ. ಪಂಡಿತ ರಾಮಕೃಷ್ಣ, ನಮಗೆ ಅರ್ಥವಾಗಲಿಲ್ಲ. ನೀವು ನಮ್ಮನ್ನು ಇನ್ನೂ ವಿಸ್ಮಿತ ಮಾಡಿದಿರಿ. ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ನೀವು ಇಂದು ನಿರೂಪಿಸಿದಿರಿ, ಒಂದು ವೇಳೆ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಯಾವುದೇ ಕಾರ್ಯವೂ ಅಸಂಭವವಲ್ಲ. ಧನ್ಯರು ನೀವು ಪಂಡಿತ ರಾಮಕೃಷ್ಣ, ಧನ್ಯರು. ಧನ್ಯವಾದ ಮಹಾಪ್ರಭು. ಮಹಾರಾಜ ಕೃಷ್ಣದೇವರಾಯ ಅವರ ಆಸ್ಥಾನದಲ್ಲಿ ಒಬ್ಬ ಪಂಡಿತ ಇದ್ದಾರೆ. ಅವ್ರ ಹೆಸರು ನನಗೆ ಸರಿಯಾಗಿ ನೆನಪಾಗ್ತಿಲ್ಲ. ಆದ್ರೆ ಆ ಪಂಡಿತನೇ ಈ ಬುದ್ಧಿ ತುಂಬಿರೋ ಮಡಿಕೆನ ತಯಾರು ಮಾಡಿ ಕೊಟ್ಟಿದ್ದಾರೆ ಹುಜೂರ್. ಹುಜೂರ್, ಮಡಿಕೆನ ಹೊಡೆಯದೆ ಕಲ್ಲಂಗಡಿನ ತೆಗೆಯೋದು ನಾಮುಮ್ಕಿನ್. ಬರ್ದಾಶ್ಗೆ ಬಾಹರ್. ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ಬಿಟ್ರು. ಈ ಕೆಲಸ ಅದು ಯಾರದ್ದೇ ಆಗಿರ್ಲಿ, ನಾವವರಿಗೆ ಸಜಾ ಖಂಡಿತ ಕೊಡ್ತೀವಿ. ಬನ್ನೆ ಖಾನ್, ವಿಜಯನಗರಕ್ಕೆ ಹೊಸ ಸಂದೇಶ ಕಳಿಸೋ ವ್ಯವಸ್ಥೆನ ಮಾಡಿ. ಜಿ ಹುಜೂರ್. ಈ ಗುಸ್ತಾಕಿಗೆ ನಾವು ಸರಿಯಾದ ಉತ್ತರನ ಕೊಡ್ಬೇಕಾಗುತ್ತೆ. ಮಹಾರಾಜ್ರೆ, ಇವತ್ತಿಗೆ ಈಗಾಗಲೇ 3 ದಿನ ಆಗೋಯ್ತು. ಸುಲ್ತಾನರಿಂದ ನಮಗೆ ಯಾವುದೇ ರೀತಿ ಉತ್ತರ ಬಂದಿಲ್ಲ. ನಿಶ್ಚಿಂತರಾಗಿರಿ ಮಂತ್ರಿಗಳೇ, ಸುಲ್ತಾನರಿಗೆ ಸರಿಯಾದ ಪ್ರತ್ಯುತ್ತರ ನೀಡಿ ಆಗಿದೆ. ಅವರು ಈಗ ಗೊಂದಲದಲ್ಲಿರುತ್ತಾರೆ. ಮಡಿಕೆಯನ್ನು ಒಡೆದು ಹಾಕದೆ
ಕಲ್ಲಂಗಡಿಯನ್ನು ಹೇಗೆ ಹೊರಗೆ ತೆಗೆಯುವುದು ಎಂದು. ಸಂದೇಶವಂತೂ ಬರುತ್ತದೆ, ಆದರೆ ಈಗ ನೋಡಬೇಕಿದೆ ಅವರು ಮತ್ತೆ ಏನು ಪ್ರಸ್ತಾಪ ಮಾಡುತ್ತಾರೆಂದು, ಏನು ಸಂದೇಶ ಕಳಿಸುತ್ತಾರೆಂದು. ಮಹಾರಾಜ್ರೆ, ಸುಲ್ತಾನರ ದೂತ ನಿಮ್ಮ ಮುಂದೆ ಉಪಸ್ಥಿತಿಯಾಗೋದಿಕ್ಕೆ ಅನುಮತಿ ಕೇಳ್ತಿದ್ದಾರೆ. ಅನುಮತಿ ಇದೆ. ಸರಿ ಮಹಾರಾಜ್ರೆ. ಸಲಾಂ. ನಮ್ಮ ಸುಲ್ತಾನರು ನೀವು ಕೊಟ್ಟಿದಂತ ಬುದ್ಧಿಮಡಿಕೆಯನ್ನು ಸ್ವೀಕರಿಸಿದ್ದಾರೆ. ಅವರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಸುಲ್ತಾನರು ಈ ಪತ್ರವನ್ನು ಕಳಿಸಿದ್ದಾರೆ, ಮತ್ತೆ ಈ ಚಿನ್ನದ ಕಳಶ ಕೂಡ. ನಿಮ್ಮ ಸುಲ್ತಾನರು ಪ್ರಸನ್ನರಾಗಿದ್ದು ನಮಗೆ ಖುಷಿಯಾಯಿತು. ಮಂತ್ರಿಗಳೇ, ಹೇಳಿ ಮಹಾರಾಜ್ರೆ. ಮಂತ್ರಿಗಳೇ, ಸುಲ್ತಾನರು ಕಳಿಸಿರುವ ಈ ಪತ್ರವನ್ನು ಓದಿರಿ. ಸುಲ್ತಾನ್ ಸಂಶುದ್ದೀನ್ ಜಫರ್ ಕಡೆಯಿಂದ ವಿಜಯನಗರದ ಮಹಾರಾಜ ಕೃಷ್ಣದೇವರಾಯರಿಗೆ ಸಲಾಂ. ನೀವು ನಮಗೆ ಕಳಿಸಿರೋ ಬುದ್ಧಿ ತುಂಬಿರೋ ಮಡಿಕೆ ನಮಗೆ ತುಂಬಾ ಆಶ್ಚರ್ಯಪಡಿಸಿದೆ. ಈ ಬುದ್ಧಿವಂತ ಕೆಲಸವನ್ನ ಮಾಡಿರ್ತಕ್ಕಂತಹ ಪಂಡಿತನಿಗೆ ನಾವು ಶಿಕ್ಷೆಯನ್ನ ಘೋಷಣೆ ಮಾಡ್ತಾ ಇದ್ದೀವಿ. ಬಹಳ ಬುದ್ಧಿವಂತ ಅಂತ ಅನ್ಕೊಂಡಿದ್ಯಲ್ಲ ಪಂಡಿತ ರಾಮಕೃಷ್ಣ. ಈಗ ಸಂತೋಷವಾಗುತ್ತೆ. ಮುಂದೆ ಓದಿರಿ ಮಂತ್ರಿಗಳೇ. ಸರಿ ಮಹಾರಾಜರೇ. ತಪ್ಪು ದೊಡ್ಡದಾಗಿರೋದ್ರಿಂದ ನಾವು ಶಿಕ್ಷೆಯನ್ನು ದೊಡ್ಡದಾಗಿ ಕೊಡಬೇಕು ಅನ್ಕೊಂಡಿದ್ದೀವಿ. ಮಂತ್ರಿಗಳೇ, ದಂಡನೆಯ ಮಾತಿನ ಮೇಲೆ ನಗುತ್ತಿರುವಿರೆ. ಕ್ಷಮಿಸಿ ಮಹಾರಾಜ್ರೆ, ನಾನ್ ನಕ್ಕಿದ್ದಲ್ಲ. ಇದು ಸುಲ್ತಾನ್ ಅವ್ರು ನಗ್ತಿರೋದು. ಅಂದ್ರೆ ಈ ಪತ್ರದಲ್ಲಿ ಬರ್ದಿದ್ದಾರೆ ಸುಲ್ತಾನ್ ಅವರು ನಗ್ತಿದ್ದಾರೆ ಅಂತ. ನೀವು ಪತ್ರವನ್ನು ಮುಂದೆ ಓದಿರಿ. ಅವ್ರಿಗೆ ಶಿಕ್ಷೆ ಏನು ಅಂತಂದ್ರೆ, ನಮ್ಮ ದರ್ಬಾರಿಗೆ ಅವರನ್ನ ನಾವು ಆಮಂತ್ರಣ ಮಾಡ್ತಾ ಇದ್ದೀವಿ. ಅವರನ್ನ ಇಲ್ಲಿಗೆ ಕರೆಸಿ ನಾವು ಅವರಿಗೆ ಸನ್ಮಾನ ಮಾಡೋದಿಕ್ಕೆ. ಇಂತಹ ಬುದ್ಧಿವಂತ, ಚಾಣಾಕ್ಷ, ಚತುರ ವ್ಯಕ್ತಿಯನ್ನ ನಾವು ಬಹುಮಾನ ಕೊಟ್ಟು ಗೌರವಿಸಬೇಕು ಅನ್ಕೊಂಡಿದೀವಿ. ಅವ್ರಿಗೆ ತುಂಬಾ ಉಡುಗೊರೆಗಳನ್ನ ಕೊಡಬೇಕು ಅನ್ಕೊಂಡಿದೀವಿ. ಅದೇನಿಕ್ಕೆ ನಾವು ಅವ್ರಿಗೆ ಉಡುಗೊರೆ ಕೊಡ್ತಿರೋ ವಿಷಯ ಇಲ್ಲಿನ ಪ್ರಜೆಗಳಿಗೆ ಗೊತ್ತಾಗ್ಬೇಕು. ಅವರ ಹೆಸರಿನಲ್ಲಿ ನಾವು ರಾಜ್ಯದ ಜನರಿಗೆ ಊಟ ಹಾಕಿಸ್ಬೇಕು ಅನ್ಕೊಂಡಿದೀವಿ. ಮತ್ತೆ ದೂರ ದೇಶದಿಂದ ಬರೋ ಇವರಿಗೆ ನಾವು ಮನರಂಜನೆ ಕೂಡ ಕೊಡ್ಬೇಕು ಅನ್ಕೊಂಡಿದೀವಿ. ಅಷ್ಟೇ ಅಲ್ಲ, ನಾವು ಅವರನ್ನ ನಮ್ಮ ಪಕ್ಕ ಕೂರಿಸ್ಕೊಂಡು ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೋಬೇಕು ಅನ್ಕೊಂಡಿದೀವಿ. ಅದಾದ ನಂತರ ನಾವು ಅವರನ್ನ ಸನ್ಮಾನಿಸಬೇಕು ಅಂತ ಅನ್ಕೊಂಡಿದೀವಿ. ನಮ್ಮ ಬೇಡಿಕೆ ಏನು ಅಂದ್ರೆ, ಪಂಡಿತ ತಾತಾಚಾರ್ಯರನ್ನ ನಮ್ಮ ದರ್ಬಾರಿಗೆ ಕಳಿಸೋ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊತಿದೀವಿ. ಇವರು ಬುದ್ಧಿ ತುಂಬಿರೋ ಮಡಿಕೆಯನ್ನ ನಮಗೆ ಕಳಿಸಿದ್ದಕ್ಕೆ. ಅಣಿ, ಇಷ್ಟು ದಿವಸ ಈ ಮುದ್ಕ ಜನರ ಹಣ ಲೂಟಿ ಮಾಡ್ತಿದ್ದ. ಆದ್ರೀಗ ಅವ್ರು ಮಾಡಿರೋ ಒಳ್ಳೆ ಕೆಲಸದ ಶ್ರೇಯಸ್ಸನ್ನ ಲೂಟಿ ಮಾಡ್ತಾನೆ. ಮಹಾರಾಜ್ರೆ, ಇದರಲ್ಲಿ ಏನೋ ತಪ್ಪು ತಿಳುವಳಿಕೆ ಆಗಿದೆ. ಬುದ್ಧಿ ತುಂಬಿರೋ ಮಡಿಕೆಯನ್ನ ಕಳಿಸಿರೋದು ಪಂಡಿತ ರಾಮಕೃಷ್ಣ. ಸತ್ಯ ಹೇಳುತ್ತಿರುವಿರಿ ಮಂತ್ರಿಗಳೇ. ಕೈ ಬಳೆ ನೋಡಲು ಕನ್ನಡಿ ಯಾಕೆ, ವಿದ್ಯೆ ಗೊತ್ತಿರೋನಿಗೆ ಬೇರೆ ಭಾಷೆ ಯಾಕೆ? ಈ ವಿಷಯವು ಎಲ್ಲರಿಗೂ ತಿಳಿದಿದೆ. ಈ ಕಾರ್ಯವು ಯಾರು ಮಾಡಿದ್ದು ಎಂದು. ಪಂಡಿತ ರಾಮಕೃಷ್ಣರು ಅಲ್ಲವೇ ಗುರುಗಳೇ? ಹಾ ಮಹಾರಾಜ್ರೆ, ಖಂಡಿತ ಮಹಾರಾಜ್ರೆ. ನೀವ್ ಹೇಳ್ತಿರೋದು ಖಂಡಿತ ಸತ್ಯ. ಆದ್ರೆ ಮಹಾರಾಜ್ರೆ, ಸುಲ್ತಾನು ನಿಯತವನ್ನ ನಮ್ಗೆ ಕೊಟ್ಟಿದ್ದಾರಲ್ಲ, ಮತ್ತು ಸಂಧಾನಕ್ಕಾಗಿ ಬಹಳ ಬುದ್ಧಿವಂತಿಕೆ ಇರುವಂತ ವ್ಯಕ್ತಿನ ಕಳಿಸೋದ್ರಿಂದ ಅಯೋಗ್ಯವಾಗುತ್ತೆ ಅನ್ನೋದಾದ್ರೆ ನಾನೇ ಉತ್ತಮ. ಸುಲ್ತಾನರು ಪಂಡಿತ ರಾಮಕೃಷ್ಣರಿಗೆ ಆಮಂತ್ರಣ ನೀಡಿರುವುದು ಏಕೆಂದರೆ ಅವರು ಪಂಡಿತ ರಾಮಕೃಷ್ಣರ ಚಾತುರ್ಯತೆಯಿಂದ ಪ್ರಭಾವಿತರಾಗಿದ್ದಾರೆ. ಅದರಿಂದ ಪಂಡಿತ ರಾಮಕೃಷ್ಣರೇ ಹೋಗಬೇಕು. ಮಹಾರಾಜ್ರೆ, ಖಂಡಿತ ಸುಲ್ತಾನ್ರವರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನೋ ತಪ್ಪು ಮಾಡಿದ್ದಾರೆ ಅನ್ಸುತ್ತೆ. ಇರಬಹುದು. ಆದರೆ ಸತ್ಯವಾದ ವಿಷಯವೇನೆಂದರೆ, ಆಮಂತ್ರಣ ಬಂದಿದೆ ಪಂಡಿತ ತಾತಾಚಾರ್ಯರ ಹೆಸರಿನಲ್ಲಿ. ನಾವು ಕೂಡ ಯೋಚನೆ ಮಾಡುತ್ತಿದ್ದೆವು, ರಾಜ್ಯದ ಸಂಧಿ ಕಾರ್ಯದಂತಹ ಮಹತ್ವದ ಕೆಲಸಕ್ಕೆ ಆಚಾರ್ಯ ತಾತಾಚಾರ್ಯರಂತಹ ವ್ಯಕ್ತಿಯೇ ಅಲ್ಲಿಗೆ ಹೋಗಬೇಕು. ಮಹಾರಾಜರೇ, ನೀವು ಯಾವುದೇ ತೀರ್ಮಾನವನ್ನು ತಗೊಂಡ್ರು ಯೋಚನೆ ಮಾಡಿ ತಗೊಳ್ಳಿ. ರಾಜ್ಯದ ಹಿತೈಷಿಗಳು ನೀವು. ಪಂಡಿತ ರಾಮಕೃಷ್ಣ ನೀವು